ರಾಮ ಭಕ್ತರಾಗಿದ್ದವರು ಮಾತ್ರ ಭಾರತ ರಾಷ್ಟ್ರದ ಭಕ್ತರಾಗಿರ್ತಾರೆ. ಯಾರೆಲ್ಲ ರಾಮನ ಭಕ್ತರಾಗಿದ್ದಾರೋ ಅವರು ಮಾತ್ರ ಭಾರತದ ಭಕ್ತರು ಆಗಿರ್ತಾರೆ. ಎಷ್ಟು ದೊಡ್ಡ ದೇಶಭಕ್ತನಾಗಿರ್ತಾನೋ ಅವನು ರಾಮಭಕ್ತ ಕೂಡ ಆಗಿರ್ತಾನೆ. ರಾಮಭಕ್ತಿ ಬೇರೆ ಅಲ್ಲ, ರಾಷ್ಟ್ರಭಕ್ತಿ ಬೇರೆ ಅಲ್ಲ ಅಂಥೇಳಿ ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಸಿಎಂ. ಇದು ರಾಷ್ಟ್ರಭಕ್ತ ಹಾಗೂ ರಾಮಭಕ್ತರ ಹೊಂದಾಣಿಕೆಯ ದೇಶ. ಇದು ಉತ್ತರ ಪ್ರದೇಶದಲ್ಲಿ ದೇಶಭಕ್ತಿಗೂ ರಾಮನ ಲಿಂಕನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ದೇಶಭಕ್ತಿಯೇ ರಾಮನ ಭಕ್ತಿ, ರಾಮನ ಭಕ್ತಿಯೇ ದೇಶಭಕ್ತಿ ಅಂತ ಮಾತನಾಡ್ತಾ ಇದ್ದಾರೆ ಅವರು. ದೇಶಭಕ್ತಿಗೂ ರಾಮನ ಭಕ್ತಿಗೂ ಅವಿನಾಭಾವ ಸಂಬಂಧ ಇದೆ. 1947ರ ಮುಂಚಿನಿಂದನೂ ಕೂಡ ರಾಮ ಹಾಗೂ ದೇಶಭಕ್ತಿ ಒಟ್ಟಾಗಿಯೇ ಇದೆ. ರಾಮಭಕ್ತರಾಗಿದ್ದವರು ಮಾತ್ರ ನೈಜ ದೇಶಭಕ್ತರಾಗಲು ಸಾಧ್ಯ. ದೇಶಭಕ್ತಿ ತೋರುವ ಪ್ರತಿಯೊಬ್ಬನಲ್ಲೂ ಕೂಡ ರಾಮಭಕ್ತಿ ಎದ್ದು ಕಾಣುತ್ತೆ. ರಾಷ್ಟ್ರಭಕ್ತ ಹಾಗೂ ರಾಮಭಕ್ತರ ನಡುವಿನ ಅಪೂರ್ವ ಸಂಬಂಧ ಇದು ಅಂಥೇಳಿ ಇದೀಗ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ. जो राम भक्त है वह राष्ट्र भक्त भी है. जो जितना बड़ा राष्ट्र भक्त है उतना बड़ा राम भक्त है. प्रधानमंत्री मोदी जी प्रखर राष्ट्र भक्त हैं और इसलिए वे प्रखर राम भक्त भी हैं. 500 वर्षों का इंतजार समाप्त करके अयोध्या धाम में रामलला फिर से विराजमान हो गए. अयोध्या की कायाकल्प हो गई. ये सब मोदी जी के नेतृत्व में, उनके मार्गदर्शन में ही संभव हो पाया. स्वाभाविक रूप से आज जो नई अयोध्या है, ये नई अयोध्या एक नई गाथा को हम सब के सामने भी प्रस्तुत करती है. और कल प्रधानमंत्री मोदी जी की अयोध्या में उपस्थिति पूरी दुनिया और पूरे देश के राम भक्तों को अभिभूत कर रही थी और इसलिए पूरी अयोध्या वहां उमड़ी थी. लाखों की संख्या में श्रद्धालु जन थे, राम भक्त थे. वे सभी मोदी जी के अभिनंदन के लिए, स्वागत के लिए उत्सुक थे और 1 लाख से ऊपर देश के भी अलग अलग कोनों से आए हुए श्रद्धालु जन, वे भी मोदी जी का घंटों इंतजार करते किए और फिर मोदी जी का उन्होंने स्वागत किया. तो यह तो मैंने पहले भी कहा कि यह संबंध राष्ट्रभक्त और राम भक्त का है. जो ಆಗ ಪುಲ್ವಾಮಾ, ಈಗ ಪೂಂಚ್ ಉಗ್ರ ದಾಳಿಯ ದೊಡ್ಡ ಗಿಮಿಕ್ಕನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂಥೇಳಿ ಮಾಜಿ ಸಿಎಂ ಇದೀಗ ಮಾತಾಡ್ತಾ ಇದ್ದಾರೆ. ವಾಯುಪಡೆ ಬೆಂಗಾವಲು ವಾಹನದ ಮೇಲೆ ಉಗ್ರರ ದಾಳಿಗೆ ಬಿಜೆಪಿಯ ಲಿಂಕ್ ಇದೆ. ಅವತ್ತಿಗೆ ಪುಲ್ವಾಮಾ ಆಯಿತು, ಈಗ ಪೂಂಚ್ ಹಿಡ್ಕೊಂಡು ಕೂತಿದ್ದಾರೆ ಇವರು ಎಲೆಕ್ಷನ್ಗೆ ಅಂತ ಮಾಜಿ ಸಿಎಂ ಮಾತಾಡ್ತಿರೋದು. ಉಗ್ರ ದಾಳಿ ಇದೆಯಲ್ಲ, ಇದು ಬಿಜೆಪಿಯ ಚುನಾವಣೆಗಿಂತ ಮುಂಚಿನ ಗಿಮಿಕ್ಗಳು ಅಂಥೇಳಿ ಚರಣ್ಜೀತ್ ಸಿಂಗ್ ಚೆನ್ನಿ ಮಾತನಾಡಿದ್ದಾರೆ. ಚರಣ್ಜೀತ್ ಸಿಂಗ್ ಚೆನ್ನಿ ಇದ್ದಾರಲ್ಲ, ಪಂಜಾಬ್ನ ಮಾಜಿ ಸಿಎಂ ಇವರು. ನಿನ್ನೆ ಜಮ್ಮುವಿನ ಪೂಂಚ್ನಲ್ಲಿ ವಾಯುಪಡೆ ವಾಹನದ ಮೇಲೆ ಉಗ್ರರ ದಾಳಿಯಾಗಿರುತ್ತೆ. ಇವೆಲ್ಲ ಬಿಜೆಪಿ ಚುನಾವಣಾ ಗಿಮಿಕ್ಗಳು. ಅವತ್ತಿಗೆ ಪುಲ್ವಾಮಾ ಬಳಸ್ಕೊಂಡಿದ್ರು, ಇವತ್ತು ಪೂಂಚ್ಗೆ ಇಂಥ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು. ಎಲೆಕ್ಷನ್ ಗಿಮಿಕ್ ಅಲ್ಲದೆ ಇನ್ನೇನು ಅಲ್ಲ ಅಂಥೇಳಿ ಚರಣ್ಜೀತ್ ಸಿಂಗ್ ಚೆನ್ನಿ, ಪಂಜಾಬ್ನ ಮಾಜಿ ಸಿಎಂ ಇವರು, ಅವರು ಮಾತನಾಡಿದ್ದಾರೆ. ಯಾವ ಭಯೋತ್ಪಾದಕ ದಾಳಿಗಳು ಕೂಡ ಅಲ್ಲ ಇದು. ಸುಮ್ಮನೆ ಸೈನಿಕರ ವಿಚಾರ ಇಟ್ಕೊಳ್ಳೋದು, ಆರ್ಮಿ ವಿಚಾರ ಮಾತನಾಡೋದು, ಇಂಥ ವಿಚಾರ ಇಟ್ಕೊಂಡು ಎಲೆಕ್ಷನ್ಗಿಂತ ಇವರ ಸ್ಟಂಟ್ಗಳಷ್ಟೇ ಇದು. ಬಿಜೆಪಿ ಜನರ ಜೀವ ಮತ್ತು ದೇಹಗಳೊಂದಿಗೆ ಆಟ ಆಡ್ತಾ ಇದೆ. ಇದು ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಇಂಥ ಘಟನೆಗಳನ್ನು ರೂಪಿಸ್ತಾ ಇದೆ ಅಂತ ಕೂಡ ಚರಣ್ಜೀತ್ ಸಿಂಗ್ ಚೆನ್ನಿ ಮಾತನಾಡ್ತಾ ಇದ್ದಾರೆ, ಪಂಜಾಬ್ನ ಮಾಜಿ ಸಿಎಂ. ಚುನಾವಣೆಗಳು ಬಂದಾಗಲೆಲ್ಲ ಇಂಥ ಗಿಮಿಕನ್ನು ಮಾಡ್ತಾರೆ ಇವರು. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಇಟ್ಕೊಂಡು ಗಿಮಿಕ್ ಮಾಡಿದರು, ಇವಾಗ ಪೂಂಚ್ ಇಟ್ಕೊಂಡು ಗಿಮಿಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಅವತ್ತು ಪುಲ್ವಾಮಾ, ಇವತ್ತು ಪೂಂಚ್ ಅಂತ ಇದು ವೈರಲ್ ಆಗ್ತಾ ಇದೆ. ಬೆಂಗಾವಲು ವಾಹನದ ಮೇಲಿನ ದಾಳಿಯಲ್ಲಿ IAF ಸಿಬ್ಬಂದಿ ಬಿಕ್ಕಿ ಸಾವನ್ನಪ್ಪಿದ್ದಾರೆ, 4 ಗಾಯ ಆಗಿದೆ. ಇದ್ರ ಬಗ್ಗೆ ಚರಣ್ಜೀತ್ ಸಿಂಗ್ ಖಾರವಾಗಿ ಮಾತನಾಡಿದ್ದಾರೆ. ऐसा है कि ये स्टंटबाजी हो रही है, हमले नहीं हो रहे. पिछली बार भी जब इलेक्शन आते हैं तो ऐसे स्टंट खेले जाते हैं और बीजेपी को जिताने का संविधान तैयार किया जाता है. ये तैयार किए हुए सारे पहले से तैयार करके हमले करवाए जाते हैं. ये बीजेपी को जिताने का एक स्टंट होता है. इसमें सच्चाई नहीं होती. लोग मरवाने और लोगों के लाशों पे खेलना
ये बीजेपी को आता है। ऐसा है कि ये स्टंटबाजी हो रही है। देखिए, कांग्रेस के नेता इतने गिर चुके हैं, इनके लिए पाकिस्तान, इनके लिए विदेश पहले है। पुलवामा अटैक में भी इन्होंने इस प्रकार के सवाल खड़े किए थे, जबकि पाकिस्तान खुद मानता है, पाकिस्तान की संसद में ये बातें हो चुकी हैं कि भारत ने हम पर अटैक किया है, हमने ये वहां पर किया है। तो इस सभी बातों को लेकर के इन्होंने खालिस्तान के कहने पर चन्नी ने प्रधानमंत्री की सुरक्षा में भी सेंध लगाई थी जब वहां पर पंजाब में प्रधानमंत्री जी गए थे। ये विदेशों के इशारे पर काम करते हैं और सेना के प्रति इनका कोई मोह नहीं है। शहीदों के बलिदानों पर क्वेश्चन मार्क लगाते हैं। इतनी चंद वोट बैंक के कारण से ये इतना गिर गए हैं कांग्रेसी कि अब इनकी जो